ನಮಸ್ಕಾರ ಎಲ್ಲರಿಗೂ. ಬೆಂಗಳೂರೊಳಗಿರೋ ಹಳೆ ಕಾಲದ ವಿಶೇಷ ಜಾಗೃತ ಇರುವಂಥ ಗುಡಿಗೆ ಹೋಗಿ ದೇವ್ರ ದರ್ಶನ ತಗೊಳ್ಳೋದಂದ್ರೆ ಒಂದು ಥರ ಮನಸ್ಸಿಗೆ ನೆಮ್ಮದಿ. ಹೋದ ವಾರ ಮಲ್ಲೇಶ್ವರಂದೊಳಗಿರುವಂಥ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದೆ. ಅದರ ವಿಶೇಷತೆನೂ ಹೇಳಿದ್ದೆ. ನೀವೆಲ್ಲರೂ ಆ ವಿಡಿಯೋನ ಭಾಳ ಇಷ್ಟಪಟ್ಟಿರಿ. ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು. ನಿಮ್ಮ ಸಪೋರ್ಟು ನಮ್ಮ ಜೊತೆ ಯಾವಾಗಲೂ ಹಿಂಗೆ ಇರಲಿ ಅಂಥೇಳಿ ಇಷ್ಟಪಡ್ತೀವಿ. ಇನ್ನು ಇವತ್ತೂ ಅಷ್ಟೇ ಮತ್ತೊಂದು ಹಳೆ ಕಾಲದ ಶಕ್ತಿಶಾಲಿ ವಿಭಿನ್ನ ಜಾಗೃತ ಇರುವಂಥ ಮತ್ತೊಂದು ಗುಡಿಗೆ ಕರ್ಕೊಂಡು ಹೋಗ್ತೀನಿ. ಅದ್ಯಾವುದಂದ್ರೆ ನಮ್ಮ ಗಿರಿನಗರದೊಳಗಿರುವಂಥ ಶ್ರೀ ಕಾರ್ಯಸಿದ್ಧಿ ಆಂಜನೇಯನ ದೇವಸ್ಥಾನ. ಈ ದೇವಸ್ಥಾನ ಅಂತೂ ಬಹಳ ವಿಶೇಷತೆಯಿಂದ ಕೂಡಿದೆ. ಅದ್ರ ವಿಶೇಷತೆ ಏನು ಅನ್ನೋದನ್ನು ಎಲ್ಲ ಈ ವಿಡಿಯೋದೊಳಗೆ ಹೇಳ್ತೀನಿ. ಈ ಜಾಗೃತ ಆಂಜನೇಯನ ದೇವಾಲಯವನ್ನು ನಿರ್ಮಾಣ ಮಾಡಿದವರು ಶ್ರೀ ಗಣಪತಿ ಸಚ್ಚಿದಾನಂದ ಶ್ರೀಗಳು. ದತ್ತದೇವರ ಉಪಾಸಕರು ಈ ಶ್ರೀಗಳು. ಇಲ್ಲಿ ಬರುವಂಥ ಭಕ್ತರಿಗೆ ಎರಡು ಅಂಶಗಳು ಬಹಳ ಮನಸ್ಸಿಗೆ ಸೆಳೆತವನ್ನು ಕೊಡ್ತಾವೆ. ಅವು ಯಾವ್ಯಾವು ಅಂದ್ರೆ, ಒಂದು ದೇವಸ್ಥಾನದೊಳಗೆ ಅಂದ್ರೆ ಗರ್ಭಗುಡಿ ಮತ್ತು ದೇವಸ್ಥಾನದ ಪ್ರಾಂಗಣದೊಳಗೆಲ್ಲ ಕಟ್ಟಿರುವಂಥ ತೆಂಗಿನಕಾಯಿಗಳು. ಅದರ ಜೊತೆಗೆ ಸಾಕಷ್ಟು ಜನ ಭಕ್ತರು ತಮ್ಮ ಕೈಯೊಳಗೆ ಈ ಪೂರ್ಣ ಫಲಗಳನ್ನು ಇಟ್ಕೊಂಡು ಭಕ್ತಿಯಿಂದ ದೇವರ ಪ್ರದಕ್ಷಿಣೆಯನ್ನು ಹಾಕೋದು. ಮನುಷ್ಯರಂದಮೇಲೆ ನಮ್ಮ ಜೀವನದೊಳಗೆ ಕಷ್ಟಗಳು ಬಂದೇ ಬರ್ತಾವೆ. ಆಮೇಲೆ ಏನೋ ಒಂದು ಕಾರ್ಯಗಳು ಆಗಲಿ ಅಂಥೇಳಿ ದೇವ್ರೊಳಗೆ ಪ್ರಾರ್ಥನೆಯನ್ನು ಮಾಡ್ತೀವಿ. ಅದ್ರೊಳಗೂ ಈ ಒಂದು ಕಾರ್ಯಸಿದ್ಧಿ ಆಂಜನೇಯನ ಗುಡಿಗೆ ಬಂದು ನಮ್ಮ ಮನಸ್ಸಿನ ಕಾರ್ಯ ಏನು ಸಿದ್ಧಿಗೊಳ್ಬೇಕು, ಅದನ್ನು ಹೆಂಗೆ ಪರಿಪೂರ್ಣ ಮಾಡಬೇಕು, ಅದರದ್ದೇನು ಅನ್ನೋದನ್ನು ವಿಧಾನವನ್ನು ಹೇಳ್ತೀನಿ. ಇಲ್ಲೇ ಮೊದಲಿಗೆ ಗುಡಿ ಒಳಗೆ ಬಂದ ಕೂಡಲೇ ನಮಗೆ ರೈಟ್ ಸೈಡಿಗೆ ಕೈ ಕಾಲು ತೊಳ್ಕೊಳ್ಳಿಕ್ಕೆ ವ್ಯವಸ್ಥೆ ಅದ ನೀರಿಂದು. ಸೊ ಕೈ ಕಾಲು ತೊಳ್ಕೊಂಡು ನಾವು ಕೌಂಟರ್ ಹತ್ರ ಹೋಗಬೇಕು. ಅದು ಸೇವಾ ರಸೀತಿ ಎಲ್ಲ ಅಲ್ಲೆಲ್ಲ ಕೊಡ್ತಾರೆ. ಸೇವಾ ಕೌಂಟರ್ ಒಳಗೆ 150 ರೂಪಾಯಿ ಕೊಟ್ಟು ನಾವು ಟಿಕೆಟನ್ನು ತೊಗೋಬೇಕು. ಅಲ್ಲೇ ನಮಗೆ ಸಿಪ್ಪೆ ಸಮೇತ ಇರುವಂಥ ಪೂರ್ಣ ಫಲ ತೆಂಗಿನಕಾಯಿನ ನಮ್ಮ ಕೈಯೊಳಗೆ ಕೊಡ್ತಾರೆ. ಅದರ ಜೊತೆಗೆ ಒಂದು ಕೇಸರಿ ದಾರ ಮತ್ತು ಕಾರ್ಯಸಿದ್ಧಿ ಆಂಜನೇಯನ ಫೋಟೋ, ಅದ್ರ ಹಿಂದೆ ಅದ್ರ ಮಂತ್ರವನ್ನು ಬರೆದಿರ್ತಾರೆ. ಈ ಮೂರನ್ನು ನಮ್ಮ ಕೈಯೊಳಗೆ ಕೊಡ್ತಾರೆ. ಆಮೇಲೆ ನಾವು ಆ ಪೂರ್ಣ ಫಲವನ್ನು ತಗೊಂಡು ಗುಡಿ ಒಳಗೆ ಹೋಗಬೇಕು. ಗುಡಿ ಒಳಗೆ ಹೋದ್ಮೇಲೆ ನಮಗಲ್ಲೇ ಫಸ್ಟ್ ಸಿಗೋದು ಕಾರ್ಯಸಿದ್ಧಿ ಆಂಜನೇಯ. ಆಮೇಲೆ ಪಕ್ಕಕ್ಕೆ ಒಂದು ಗಣಪತಿ ಗುಡಿ ಅದ, ಶಿವನ ಗುಡಿ ಅದ. ಅಲ್ಲೇ ನಮಗೆ ಕೂಡಲಿಕ್ಕೆ ಜಾಗ ಅದ. ಅಲ್ಲಿ ಕೂತ್ಕೊಂಡು ಭಕ್ತಿಯಿಂದ ನಮಗೆ ಯಾವ ಕಾರ್ಯ ನಮ್ಮದು ಸಿದ್ಧಿ ಆಗಬೇಕು ಅನ್ನೋದನ್ನು ಆಂಜನೇಯನ ಮುಂದೆ ನಾವು ಪ್ರಾರ್ಥನೆಯನ್ನು ಮಾಡ್ಕೋಬೇಕು. ಈ ಕಾರ್ಯಸಿದ್ಧಿ ಆಂಜನೇಯನ ಒಂದು ವಿಶೇಷತೆ ಏನು ಅಂದ್ರೆ, ಆಂಜನೇಯ ತನ್ನ ಎರಡೂ ಕೈಗಳನ್ನು ನಮಸ್ಕಾರ ರೂಪದೊಳಗೆ ಕೈ ಹಿಡ್ಕೊಂಡಾರ. ನಾವು ನಮ್ಮ ಮನಸ್ಸಿನ ಕಾರ್ಯ ಸಿದ್ಧಿ ಆಗಲಿ ಅಂತೇಳಿ ಆಂಜನೇಯನ ಮುಂದೆ ಹೇಳಬೇಕಾದ್ರೆ ಭಗವಂತ ನಮ್ಮನ್ನು ನೋಡ್ಲಿಗತ್ತಾನೇನೋ, ತನ್ನ ಎರಡೂ ಕೈಗಳನ್ನು ನಮಸ್ಕಾರ ರೂಪದೊಳಗೆ ಹಿಡ್ಕೊಂಡು ನಮ್ಮ ಕಷ್ಟನ ಕೇಳಲಿಗತ್ತಾನೇನೋ ಅಂಥೇಳಿ ಅನ್ನಿಸ್ತು. ಆಮೇಲೆ ಗುಡಿ ಒಳಗಿರೋರು ಅನೌನ್ಸ್ ಮಾಡ್ತಾರೆ, ಯಾರು ಕಾಯಿ ಸಂಕಲ್ಪವನ್ನು ಮಾಡಿಸ್ಬೇಕೋ ಅವರು ಫಸ್ಟ್ ಫ್ಲೋರ್ಗೆ ಬರ್ರಿ ಅಂತ ಹೇಳ್ತಾರೆ. ಅಲ್ಲೇ ಬಾಜುನ ಅದ, ಅಲ್ಲಿ ಹೋಗಿ ನಾವು ಕೂತ್ಕೋಬೇಕು. ಅಲ್ಲೇ ಎಲ್ಲರೂ ಬಂದು ಕೂತ್ಕೊಂಡ್ಮೇಲೆ ಅಲ್ಲಿಯೂ ಒಂದು ಕಾರ್ಯಸಿದ್ಧಿ ಆಂಜನೇಯನ ವಿಗ್ರಹ ಅದ, ಅಂದರೆ ಉತ್ಸವ ಮೂರ್ತಿ ಥರ ಅದ. ಆ ಉತ್ಸವ ಮೂರ್ತಿ ಮುಂದೆ ನಾವೆಲ್ಲ ಕೂತ್ಕೋಬೇಕು. ಕೂತ್ಕೊಂಡ್ಮೇಲೆ ಅಲ್ಲಿರುವಂಥ ಆಚಾರ ಬಂದು ಸಂಕಲ್ಪವನ್ನು ಮಾಡಿಸ್ತಾರೆ. ಅದರ ಜೊತೆ ಮಂತ್ರವನ್ನು ಹೇಳ್ತಾರೆ. ಎಲ್ಲರೂ ಅಲ್ಲಿ ಕೂತ್ಕೊಂಡಿರೋರು ಆ ಮಂತ್ರವನ್ನು ಹೇಳಬೇಕು. ಆಮೇಲೆ ಆಚಾರು ಎಲ್ಲರ ಕೈಯಾಗೂ ಮಂತ್ರಾಕ್ಷತಿನ ಕೊಡ್ತಾರೆ. ಆ ಮಂತ್ರಾಕ್ಷತಿನ ತೆಂಗಿನಕಾಯಿ ಜೊತೆ ಕೈಯೊಳಗೆ ಹಿಡ್ಕೊಂಡು ಗರ್ಭಗುಡಿ ಸುತ್ತ 3 ಪ್ರದಕ್ಷಿಣೆಯನ್ನು ಹಾಕಬೇಕು. ಆಮೇಲೆ ನಮಗೆ ಕೊಟ್ಟಿರುವಂಥ ಕಾಯಿ ಮೇಲೆ ಬರೆದಿರ್ತಾರೆ ಅದರ ಸಂಖ್ಯೆ, ಆಮೇಲೆ ದಿನಾಂಕ, ಆಮೇಲೆ ಎಲ್ಲಿ ಕಟ್ಟಬೇಕು, ಯಾವ ರೋನೊಳಗೆ ಕಟ್ಟಬೇಕು ಅಂಥೇಳಿ ಎಲ್ಲ ಬರೆದಿರ್ತಾರೆ. ಯಾಕಂದ್ರೆ ಅಲ್ಫಾಬೆಟಿಕಲ್ ಆರ್ಡರ್ನೊಳಗೆ ಈ ತೆಂಗಿನಕಾಯಿನ ಕಟ್ಟಿಸ್ತಾರೆ. ಹಾಗಾಗಿ ಅಲ್ಲೆಲ್ಲ ಡಿಟೇಲಾಗಿ ಬರೆದಿರ್ತಾರೆ. ಅದನ್ನು ನೋಡಿಕೊಂಡು ನಾವು ಅದೇ ಸ್ಥಳಕ್ಕೆ ಹೋಗಿ ಅಲ್ಲಿ ತೆಂಗಿನಕಾಯಿನ ಕಟ್ಟಬೇಕು. ತೆಂಗಿನಕಾಯಿ ಕಟ್ಟಿದಾದ್ಮೇಲೆ ಕೈಯೊಳಗಿರೋ ಮಂತ್ರಾಕ್ಷತೆನ ತೆಂಗಿನಕಾಯಿ ಮೇಲೆ ಹಾಕಬೇಕು. ತೆಂಗಿನಕಾಯಿ ಜೊತೆ ನಮಗೆ ಒಂದು ಕೇಸರಿ ಕಲರ್ ದಾರ ಕೊಟ್ಟಿರ್ತಾರೆ. ಅದನ್ನು ಕೈಗೆ ಅಂದರೆ ಬಲಗೈಗೆ ಕಟ್ಕೋಬೇಕು. ಆಮೇಲೆ 16 ಸಲ ದೇವ್ರಿಗೆ ಪ್ರದಕ್ಷಿಣೆಯನ್ನು ಹಾಕಬೇಕು. ಹಾಗಾಗಿನೇ ಇದು 16 ದಿನದ ವ್ರತ.
ಈ 16 ದಿನದೊಳಗೆ ನಾವು 4 ಸರಿ ಗುಡಿಗೆ ಬರಬೇಕು. ಒಂದು ಕಾಯಿಯನ್ನು ಕಟ್ಟೋ ದಿವಸ ಮತ್ತು ಕಾಯಿನ ಬಿಚ್ಚೋ ದಿವಸ ಮತ್ತು ಮಧ್ಯದೊಳಗೆ ಇನ್ನೆರಡು ಸರಿ ನಮಗೆ ಯಾವಾಗ ಅನುಕೂಲ ಆಗ್ತದೋ ಆವಾಗ ಬಂದು ಪ್ರದಕ್ಷಿಣೆಯನ್ನು ಹಾಕಬೇಕು. ಕಾಯಿ ಜೊತೆ ಒಂದು ನಮ್ಗೆ ಕಾರ್ಯಸಿದ್ಧಿ ಆಂಜನೇಯನ ಫೋಟೋನ ಕೊಟ್ಟಿರ್ತಾರೆ. ಅದರ ಹಿಂದೆ ಮಂತ್ರ ಇರ್ತದೆ. ಆ ಮಂತ್ರನ ದಿನ 108 ಸಲ ತಪ್ಪದೆ ಹೇಳಬೇಕಂತ. ಮತ್ತು ಈ ವೃತ್ತವನ್ನು ಮಾಡಬೇಕಾದ್ರೆ ಈ 16 ದಿನದೊಳಗೆ ಕೆಲವೊಂದು ನಿಯಮಗಳನ್ನು ನಾವು ಫಾಲೋ ಮಾಡಬೇಕು. ಅದೇನಂದ್ರೆ ಈ ಟೈಮ್ ಒಳಗೆ ನಾನ್ ವೆಜ್ ತಿನ್ನಬಾರ್ದು, ಆಮೇಲೆ ಸ್ಮೋಕಿಂಗು, ಈ ಥರ ಒಂದು ಕೆಲವೊಂದಿಷ್ಟು ನಿಯಮಗಳನ್ನು ಪಾಲಿಸಬೇಕು. ಇನ್ನು 16 ದಿನ ಆದಮೇಲೆ ಕಾಯಿಯನ್ನು ಬಿಚ್ಚಬೇಕು. ಕಾಯಿ ಬಿಚ್ಚೋ ದಿವಸ ಮತ್ತು ಗುಡಿಗೆ ಬಂದು ನಾವು ಕಟ್ಟಿರುವಂಥ ಕಾಯಿನ ಬಿಚ್ಚಿ ಆಮೇಲೆ ಅಲ್ಲಿರುವಂಥ ಆಚಾರ ಕೇಳಬೇಕು. ಅವ್ರು ಮತ್ತು ಅದಕ್ಕೊಂದು ಮಂತ್ರ ಹೇಳ್ತಾರೆ. ಆ ಮಂತ್ರವನ್ನು ಹೇಳಿದ ಮೇಲೆ ಆ ಕಾಯಿನ ತಗೊಂಡು ಹೊರಗೆ ಬರಬೇಕು. ಹೊರಗೆ ಬಂದ ಮೇಲೆ ಅಲ್ಲೇ ನಿಮ್ಗೆ ಒಂದು ಆಂಜನೇಯಂದು ಇನ್ನೊಂದು ಮೂರ್ತಿ ಅದ ಎಂಟ್ರೆನ್ಸಿಗೆನ. ಅಲ್ಲೇನು ಮಾಡ್ಬೇಕಂದ್ರೆ ಕೈಯೊಳಗೆ ಕಟ್ಟಿರುವಂಥ ಕೇಸರಿ ದಾರನ ಅಲ್ಲೊಂದು ಬಕೆಟ್ ಮಾಡ್ಯಾರ, ಅಲ್ಲಿ ಹಾಕಬೇಕು. ಅವ್ರು ಎಲ್ಲಿ ಹೇಳಿರ್ತಾರೋ ಆ ಜಾಗಕ್ಕೆ ಕರೆಕ್ಟಾಗಿ ಹಾಕಬೇಕು. ಅಲ್ಲೇ ಮುಂದೆ ತೀರ್ಥ ಕೊಡ್ತಾರೆ, ಆಮೇಲೆ ಪ್ರಸಾದನೂ ಇಟ್ಟಿರ್ತಾರೆ. ಅದೆಲ್ಲ ತೊಗೊಂಡ್ಮೇಲೆ ಅವ್ರ ಆಚಾರ ಹೇಳ್ತಾರೆ. ನಾವೇನು ತೆಂಗಿನಕಾಯಿ ಕಟ್ಟಿರ್ತೀವಿ ಆ ಪೂರ್ಣ ಫಲವನ್ನು ನಮ್ಗೆ ಕೊಡ್ತಾರೆ. ನಾವು ಮನೆಗೆ ತೊಗೊಂಡು ಬಂದಮೇಲೆ ಅಲ್ಲೇ ಅದ್ರ ಮ್ಯಾಲಿನ ಸಿಪ್ಪಿ ಎಲ್ಲ ತೆಗೆದು ಅದರಿಂದ ಏನಾದರೂ ಸಿಹಿನ ಮಾಡಿ ಮನೆ ಮಂದಿ ಎಲ್ಲ ತಿನ್ನಬೇಕು ಅಂಥೇಳಿ ಹೇಳ್ತಾರೆ. ಆಮೇಲೆ ಈ ಗುಡಿ ಇನ್ನೊಂದು ವಿಶೇಷ ಏನಂದ್ರೆ ಇಲ್ಲಿ ದತ್ತಾತ್ರೇಯ ನೆಲೆಸಾರ. ದತ್ತಾತ್ರೇಯ ಅಂದ್ರೆ ವಿಷ್ಣುವಿನ ಅಂಶದಿಂದ ಅವತಾರವನ್ನು ಮಾಡಿದಂಥವ್ರು. ಹಾಗಾಗಿನೇ ಇಲ್ಲಿ ಪ್ರತಿ ಶುಕ್ರವಾರ ಅನಘಾ ಪೂಜಾ ಅಂಥೇಳಿ ಮಾಡ್ತಾರೆ. ಅಂದರೆ ಅನಘ ಅಂದ್ರೆ ಲಕ್ಷ್ಮೀ ಸ್ವರೂಪ. ಹಾಗಾಗಿನೇ ಪ್ರತಿ ಶುಕ್ರವಾರ ಇಲ್ಲಿ ಸುಮಂಗಲಿ ಪೂಜೆ ವಿಶೇಷ. ಇಲ್ಲಿ ಬರುವಂಥ ಭಕ್ತರ ಕಷ್ಟಗಳನ್ನು ಕಳೆದು ನಮ್ಮ ಮನಸ್ಸಿನೊಳಗೆ ಏನು ಅಂದ್ಕೊಂಡಿರ್ತೀವೋ ಆ ಕಾರ್ಯಗಳನ್ನು ಸಿದ್ಧಿ ಮಾಡುವಂಥ ದೇವರೇ ಶ್ರೀ ಕಾರ್ಯಸಿದ್ಧಿ ಆಂಜನೇಯ. ಇಲ್ಲಿ ಬಂದು ಇಲ್ಲಿ ಕಟ್ಟಿರುವಂಥ ಕಾಯಿಗಳ ಸಂಖ್ಯೆಯನ್ನು ನೋಡಿದ್ರೆ ನಮ್ಗೆ ಗೊತ್ತಾಗ್ತದೆ ಇದ್ರ ವಿಶೇಷ ಏನಂತ ಹೇಳಿ. ಹೆಂಗೆ ಅನ್ನಿಸ್ತು ಇವತ್ತಿನ ವಿಡಿಯೋ? ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿರಿ. ಹಂಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸಿಗೂ ಈ ವಿಡಿಯೋನ ಶೇರ್ ಮಾಡಿರಿ. ಮತ್ತು ಮುಖ್ಯವಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಸನ್ನು ನೋಡಿರಿ. ನಮ್ಮ ಸುತ್ತಲನ ಎಷ್ಟೋ ವಿಶೇಷವಾದಂಥ ಗುಡಿಗಳಿರ್ತವೆ, ಆದರೆ ಅದರ ವಿಶೇಷತೆ ನಮಗೆ ಗೊತ್ತಿರೋದಿಲ್ಲ. ಹಾಗಾಗಿ ಫಸ್ಟ್ ನಮ್ಮ ಊರನ್ನು ತಿಳ್ಕೊಂಡು ಆಮೇಲೆ ಮುಂದಿನ ಕಡೆ ಹೋಗೋಣಂತ. ಮತ್ತು ಮುಂದಿನ ವಾರ ಮತ್ತೊಂದು ಬೆಂಗಳೂರಿನ ವಿಶೇಷ ದೇವಸ್ಥಾನದ ಬಗ್ಗೆ ತಿಳಿಸ್ಕೊಡ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು.